ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಲೈಂಗಿಕ ತಜ್ಞ, ಸೆಕ್ಸೋಲಾಜಿಸ್ಟ್ ಮತ್ತು ಫರ್ಟಿಲಿಟಿ ಎಕ್ಸ್ಪರ್ಟ್. ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ನಿನ್ನೆ ಕ್ಲಿನಿಕ್ನಲ್ಲಿ ಸಾಯಂಕಾಲ ಒಂದು 6:30-7 ಗಂಟೆಗೆ ಒಬ್ಬರು ಸಜ್ಜನರು ಬಂದಿದ್ರು. ಸಜ್ಜನರು ಯಾಕೆ ಹೇಳ್ತಾ ಇದ್ದೀನಂದ್ರೆ, ಅವರು ನನ್ನ ಯೂಟ್ಯೂಬ್ ಚಾನೆಲ್ ಏನಿದೆಯಲ್ಲ, ಡಾಕ್ಟರ್ ನಾರಾಯಣ್ ಮುದ್ಗಲೆ ಅಂತ, ಈ ಯೂಟ್ಯೂಬ್ ಚಾನೆಲ್ನ ಲಾಸ್ಟ್ 5 ವರ್ಷದಿಂದ ಸಬ್ಸ್ಕ್ರೈಬರ್ಸ್, ಫಾಲೋವರ್ಸ್, ನಾನು ಪ್ರತಿಯೊಂದು ವಿಡಿಯೋ ನೋಡ್ತಾರೆ. ನಾನು 5 ವರ್ಷ ಮುಂಚಿನಿಂದ ಹೇಳ್ತಾ ಇದ್ದೀನಿ, ಹಸ್ತಮೈಥುನ ಮಾಡಬೇಡ್ರಪ್ಪ, ತುಂಬಾ ಸಮಸ್ಯೆ ಆಗುತ್ತೆ, ತುಂಬಾ ಸಮಸ್ಯೆ ಆಗ್ತಾ ಇದೆ. ಎಷ್ಟೋ ಹುಡುಗರಲ್ಲಿ ನಾನೇ ನೋಡಿದಿರ್ತೀನಿ, ಮದುವೆ ಆದ್ಮೇಲೆ ಉದ್ರೇಕ ಆಗ್ತಾ ಇಲ್ಲ, ಸ್ಖಲನ ಬೇಗ ಆಗುತ್ತೆ, ಸೈಜ್ ಚಿಕ್ಕದಾಗುತ್ತೆ, ಬೆಂಡ್ ಆಗ್ಬಿಡುತ್ತೆ ಪೆನಿಸ್ ಅಂತ. ನಾನು ಪ್ರತಿ ಟೈಮ್ ಈ ತರ ಹೇಳಿದಾಗ, ನಾನು ದಿನ ಮಾಡ್ತೀನಲ್ಲ, ನನಗರ ಏನಾಗಿಲ್ಲಲ್ಲ, ಡಾಕ್ಟರ್ ಕಡೆ ಮಾತಾಡ್ತಾನ, ಸುಮ್ಮನೆ ಸುತ್ತ ಹೇಳ್ತಾನಂತ ಅವ್ರಿಗೆ ಉತ್ತರ ಕರ್ನಾಟಕ ಭಾಷೆನಲ್ಲಿ ಹೇಳಿದ್ದು, ರಾಯಚೂರು ಕಡೆಯವರು. ಸುಮ್ಮನೆ ಈ ಅಪ್ಪ ಏನೋ ಹೇಳ್ತಾ ಇರ್ತಾನೆ. ಬೇರೆ ಡಾಕ್ಟರ್ ಎಲ್ಲ ಮಾಡಿ ಅಂತ ಹೇಳ್ತಾರೆ, ಈ ಅಪ್ಪನ ಒಬ್ಬನೇ ಮಾಡಬೇಡ ಅಂತ ಹೇಳ್ತಾನೆ ಅಂತ. ಅದನ್ನು ನೋಡ್ತೀನಂತೆ ವಿಡಿಯೋ. ಏನೋ ಈಗ ನಿನ್ನೆ ಬಂದಿದ್ರು ಯಜಮಾನ್ರು, ಸರ್ 8 ದಿವಸ ಆಯ್ತು, ಆಗ್ತಾ ಇಲ್ಲ ಸರ್ ಅಂತ ಉದ್ರೇಕ. ಆಮೇಲೆ ನನಗನ್ನಿಸ್ತು, ನೀವು ಯಾವಾಗ ಹೇಳ್ತಿದ್ರಲ್ಲ ಸರ್, ನನಗೆ ಚೆನ್ನಾಗೇ ಆಗ್ತಿತ್ತು, ನಾನು ದಿನ ಹಸ್ತಮೈಥುನ ಮಾಡ್ತಿದ್ದೆ, ನಾನು ಉದ್ರೇಕ ಬರ್ತಾ ಇದೆ, ಈ ಅಪ್ಪ ಸುಮ್ಮನೆ ಏನೋ ಹೇಳ್ತಾ ಇದ್ದಂತ. ಬಟ್ ಯಾವಾಗ ಉದ್ರೇಕ ಆಗ್ತಾ ಇಲ್ಲಲ್ಲ, 8 ದಿವಸ ಆಯ್ತು, ಇಡೀ ದಿನ ನಿಮ್ಮ ಮುಖನೇ ಎದುರುಗಡೆ ಬರ್ತಾ ಇದೆ ಸರ್, ಅದಕ್ಕೆ ಇವತ್ತು ಬಂದು ಭೇಟಿ ಆಗ್ತಾ ಇದ್ದೀನಿ ತಮಗೆ ಅಂತ. ನಾ ಮಾಡಿದ ತಪ್ಪಲ್ಲ ಸರ್ ಅಂತ. ಹೌದು ಅಂದೆ. 5 ವರ್ಷ ಮುಂಚೆನೆ ತಿಳ್ಕೊಬೇಕಾಗಿತ್ತು ವಿಷಯ. ಇಲ್ಲ ಸರ್, ನನ್ನ ಬಾಡಿನಲ್ಲಿ ಆತರ ಏನು ಅನ್ಸೇ ಇಲ್ವಲ್ಲ. ಆವಾಗ ನಿಮ್ಮ ಬಾಡಿನಲ್ಲಿ ಟೆಸ್ಟೋಸ್ಟಿರಾನ್ ಜಾಸ್ತಿ ಇತ್ತು, ಸ್ಪಂಜ್ ಡ್ಯಾಮೇಜ್ ಜಾಸ್ತಿ ಆಗಿರಲಿಲ್ಲ, ನರ್ವ್ ಚೆನ್ನಾಗಿತ್ತು, ಆವಾಗ ನಿಮಗೆ ಅನ್ಸಿರ್ಲಿಲ್ಲ. ಬಟ್ ಈಗ ಅನ್ಸ್ತಿದೆಯಲ್ಲ. ಹೌದು ಸರ್, ಅದಕ್ಕೆ ನಿಮ್ಮ ಹತ್ರ ಓಡ್ ಬಂದೆ ಸರ್. 3 ದಿವಸ ಆಯ್ತು ನಿಮಗೆ ಮೀಟ್ ಮಾಡ್ಬೇಕಂತ ಕಾಯ್ತಾ ಇದ್ದೀನಿ ಸರ್. ಇವಾಗ ಏನು ಮಾಡಲಿ, ಹೊಸ ಜಾಬ್ ಆಗಿದೆ, ಬೆಂಗಳೂರು ಬಂದಿದ್ದೀನಿ, ಇವಾಗ ಜಾಬ್ ಆಗಿದೆ ಅಂತ ಮನೆಯಲ್ಲಿ ಹೆಣ್ಣು ನೋಡ್ತಾ ಇದ್ದಾರೆ, ಹುಡುಗಿ ನೋಡ್ತಾ ಇದ್ದಾರೆ, ಮದುವೆ ಮಾಡ್ಬೇಕಂತ. ಈಗ ನಾನೇ ಬ್ಯಾಡ ಅಂತ ಇದ್ದೀನಿ, ಯಾಕಂದರೆ ಮತ್ತೆ ಹಿಂಗೆ ಹೋಗ್ಬಿಟ್ಟು ಮದುವೆ ಮಾಡಿ ಯಾವ್ದಾರ ಒಂದು ಬೇರೆ ಹೆಣ್ಣು ಯಾಕೆ ಸರ್ ಜೀವನ ನಾವು ಹಾಳು ಮಾಡಬೇಕು, ಮತ್ತು ನಮ್ದೇನದೇ ಫ್ಯಾಮಿಲಿದ ಹೆಸರು ಯಾಕೆ ಕೆಟ್ಟಿಸ್ಬೇಕು ಅಂತ. ಇಷ್ಟೆಲ್ಲ ತಿಳುವಳಿಕೆ ಇದ್ರೆ, ಇಷ್ಟೆಲ್ಲ ವಿಚಾರ ನಿಮ್ಮ ಹತ್ರ ಇದ್ರೆ ಮತ್ತೆ ನೀವು ಯಾಕೆ ಮಾಡಿದ್ರ ಅಂತ. ಸರ್ ನನಗೆ ಗೊತ್ತಿರ್ಲಿಲ್ಲ ಸರ್, ನೀವು ಹೇಳ್ತಿದ್ರಿ ನಿಜ, ಬಟ್ ಬೇರೆ ಡಾಕ್ಟರ್ ಹೇಳ್ತಿದ್ರು ಮಾಡಿ ಅಂತ, ಅದಕ್ಕೆ ನಾನು ಅವ್ರು ಕೇಳಿದೆ ಆವಾಗ. ಇವಾಗ ನಿಮ್ದು ಕೇಳ್ತೀನಿ ಸರ್ ಅಂದ್ರು. ಆಯ್ತಪ್ಪ, ಒಂದು ಕೆಲಸ ಮಾಡು, ಇವಾಗ ಹಸ್ತಮೈಥುನ ಮಾಡಬೇಡ, ಒಳ್ಳೇದಲ್ಲ, ನರ್ವ್ ಡ್ಯಾಮೇಜ್ ಆಗುತ್ತೆ, ಸ್ಪಂಪ್ ವೀಕ್ ಆಗುತ್ತೆ, ಪದೇ ಪದೇ ಡೊಪಾಮೈನ್ ಮೈಂಡಲ್ಲಿ ರಿಲೀಸ್ ಆಗಿ 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 ಏನಾಗುತ್ತಲ್ಲ, ನಿಮಗೆ ಆ ಮೂಡ್ ಏನಿದೆಯಲ್ಲ, ಸೆಕ್ಸ್ ಮಾಡಬೇಕಂತ ಇಚ್ಛೆ ಇದೆಯಲ್ಲ, ಅದನ್ನೇ ಕಡಿಮೆ ಆಗ್ಬಿಡುತ್ತೆ. ಹೌದು ಸರ್, ನಿಜ ಆ ಥರನೇ ಆಗ್ಬಿಟ್ಟಿದೆ. ಈಗ ಹಸ್ತಮೈಥುನ ಮಾಡಬೇಡಿ. 1. 2ನೇದು, ದಿನ ಒಂದು 20 ನಿಮಿಷ ಕೀಗಲ್ ಎಕ್ಸಸೈಸ್ ಮಾಡಿ, ಅಥವಾ ಯಾವುದೋ ವ್ಯಾಯಾಮ ಮಾಡಿ 45 ನಿಮಿಷ. 3ನೇದು, ಪೆನಿಸ್ನ ಒಂದು ಅರ್ಧ ಸ್ಪೂನ್ ಅಶ್ವಗಂಧ ಯಮಕಂ ಎಣ್ಣೆ ತೊಗೊಂಡ್ಬಿಟ್ಟು ಹಿಂದ್ಗಡೆಯಿಂದ ಮುಂದ್ಗಡೆ ಮಸಾಜ್ ಮಾಡಿ. ಅಶ್ವಗಂಧ ಯಮಕಂ ಸಿಕ್ಕಿಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಹಿಂದ್ಗಡೆಯಿಂದ ಮುಂದ್ಗಡೆ. ಸೊ ಹಸ್ತಮೈಥುನ ಮಾಡಿ ಮಾಡಿ ಸ್ಪಂಜ್ ಡ್ಯಾಮೇಜ್ ಮಾಡಿದಾರೆ, ನರ್ವ್ ಡ್ಯಾಮೇಜ್ ಮಾಡಿದಾರೆ, ವಾತನ ಇಂಬ್ಯಾಲೆನ್ಸ್ ಮಾಡಿದಾರೆ, ವಾತನ ಅಗ್ರಿವೇಟ್ ಮಾಡಿದಾರಲ್ಲ, ಅದನ್ನ ಕಂಟ್ರೋಲ್ ಮಾಡುತ್ತೆ. ಸ್ವಲ್ಪ ಆಯಿಲ್ ಅಪ್ಲಿಕೇಶನ್ ಅಥವಾ ಆಯಿಲ್ ಮಸಾಜ್. ಆಹಾರನಲ್ಲಿ ಬ್ರಹ್ಮನ ಔಷಧಿ ಅಥವಾ ಬ್ರಹ್ಮನ ಆಹಾರ, ಜಾಸ್ತಿ ಪೌಷ್ಟಿಕ ಆಹಾರ ಏನಿರ್ಬೋದು, ತುಪ್ಪ, ಹಾಲು, ಮೊಸರು, ಮಜ್ಜಿಗೆ, ದಾಳಂಬ್ರೆ, ಕಲ್ಲಂಗಡ ಹಣ್ಣು, ಖರ್ಜೂರ, ಅಂಜೂರ, ಬಾದಾಮಿ, ಬಾಯ್ಲ್ಡ್ ಮೊಟ್ಟೆ, ಮೊಳಕೆ ಹೊಡೆದಿದ್ದ ಕಾಳುಗಳು ಜಾಸ್ತಿ ತಿನ್ನಿ. ಪಂಚಾಮೃತ ಮಾಡು ತಿನ್ನಿ. ಅಶ್ವಗಂಧ ಅಂತ ಪೌಡರ್ ಸಿಗುತ್ತೆ ಎಲ್ಲ ಕಡೆ ಆಯುರ್ವೇದಿಕ್ ಸ್ಟೋರ್ನಲ್ಲಿ. ರಾತ್ರಿ ಮಲಗಬೇಕಂದ್ರೆ 1 ಗ್ಲಾಸ್ ಉಗ್ಗರ ಬಿಸಿ ಹಾಲಿನಲ್ಲಿ 1 ಸ್ಪೂನ್ ಮಿಕ್ಸ್ ಮಾಡಿಬಿಟ್ಟು ದಿನ ರಾತ್ರಿ ಕುಡೀರಿ. ಅದೇ ಅಶ್ವಗಂಧನಲ್ಲಿ 1 ಚಮಚ ಏನಿದೆ ಅಲ್ಲ, ನಾಟಿ ಹಸುವಿನ ತುಪ್ಪ, ಅದೇ ಹಾಲಿನಲ್ಲಿ ಮಿಕ್ಸ್ ಮಾಡಿಕೊಡ ತಗೋಬಹುದು, ಒಳ್ಳೇದಿರುತ್ತೆ. ಆಮೇಲೆ ಸೆಕ್ಸ್ ರಿಲೇಟೆಡ್ ವಿಡಿಯೋ ನೋಡಕ್ ಹೋಗ್ಬೇಡಿ, ಸೆಕ್ಸ್ ಬಗ್ಗೆ ಜಾಸ್ತಿ ಮಾತಾಡಬೇಡಿ, ಸೆಕ್ಸ್ ಬಗ್ಗೆ ಜಾಸ್ತಿ ವಿಚಾರ ಮಾಡಬೇಡಿ.
ಯಾಕಂದ್ರೆ ರಿಕವರಿ ಸ್ಟೇಜ್ನಲ್ಲಿ ಇದ್ದೀರಾ, ಅಗೇನ್ ನೀವು ನೋಡಿದ್ರ ಮತ್ತೆ ಟೆಂಪ್ಟ್ ಆಗುತ್ತೆ, ಮತ್ತೆ ಹಸ್ತಮೈಥುನ ಮಾಡ್ತೀರಾ, ಮತ್ತೆ ಎನರ್ಜಿ ಏನು ಸೇವ್ ಆಗ್ಬೇಕು ಅದು ಆಗಲ್ಲ. ಅದು ಹೆಂಗೆ ಸರ್? ಒಂದು ಸಿಂಪಲ್ ಎಕ್ಸಾಂಪಲ್, ಮೊಬೈಲ್ ಸ್ವಿಚ್ ಆಫ್ ಆಗಿದೆ, 1% ಅಥವಾ 2% ಚಾರ್ಜಿಂಗ್ ಹಾಕಿದ್ರೆ 2% ಚಾರ್ಜ್ ಆಗಿದೆ. ಅಟ್ಲೀಸ್ಟ್ ಒಂದು 10% 15% ಚಾರ್ಜ್ ಆದಮೇಲೆ ಮೊಬೈಲ್ನ ಆನ್ ಮಾಡಿ ಸ್ವಲ್ಪ ಒಂದು 10-15 ನಿಮಿಷ ವರ್ಕ್ ಆಗುತ್ತೆ. ಈಗ ಜಸ್ಟ್ ಚಾರ್ಜಿಂಗ್ ಹಾಕಿದ್ರೆ 2% ಚಾರ್ಜ್ ಆಗಿದೆ, ನೀವು ಜಸ್ಟ್ ಮೊಬೈಲ್ನ ಆನ್ ಮಾಡಿದ್ದೀರಾ, ಏನೋ ಒಂದು ಆ್ಯಪ್ ಓಪನ್ ಮಾಡ್ಬೇಕಂತ ಇದ್ರೆ ಇಮಿಡಿಯೇಟ್ಲಿ ಮತ್ತೆ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಸ್ವಲ್ಪ ಅದಕ್ಕೆ ರಿಕವರಿಗೆ ಟೈಮ್ ಕೊಡಿ. ಒಳ್ಳೆ ಆಹಾರ, ಒಳ್ಳೆ ನಿದ್ರೆ, ಒಳ್ಳೆ ವ್ಯಾಯಾಮ, ಹಸ್ತಮೈಥುನ ಮಾಡಬೇಡಿ, ಪೋರ್ನ್ ಮೂವಿ ನೋಡಕ್ಕೆ ಹೋಗಬೇಡಿ. ಇಷ್ಟು ಮಾಡಿದ್ರೆ ಈ ಹಸ್ತಮೈಥುನ ಮಾಡಿ ನಿಮಗೆ ಸಮಸ್ಯೆ ಆಗಿದೆ, ಒಂದು 3 to 6 ಮಂತ್ನಲ್ಲಿ ರಿಕವರ್ ಆಗ್ತೀರಾ. ತಮ್ಮ ಹತ್ರ ಯಾರಾದರೂ ನಿಯರೆಸ್ಟ್ ಒಳ್ಳೆ ಆಯುರ್ವೇದಿಕ್ ವೈದ್ಯ ಇದ್ದರೆ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಒಂದು ಸಲಹೆ ತಗೊಳ್ಳಿ. ಯಾಕಂದರೆ ಎಕ್ಸ್ಪರ್ಟ್ ಒಪಿನಿಯನ್ ಈಸ್ ಆಲ್ವೇಸ್ ಮಸ್ಟ್. ಕೌನ್ಸಿಲಿಂಗ್ ಪಾರ್ಟ್ ಇರ್ಬೋದು, ಆಹಾರ ಪದ್ಧತಿ ಇರ್ಬೋದು, ವಿಹಾರ ಪದ್ಧತಿ ಇರೋದು ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಅಷ್ಟು ಫಾಲೋ ಮಾಡಿದ್ರೆ ನಿಮಗೇನಾಗುತ್ತೆ, ರಿಕವರಿ ಚೆನ್ನಾಗಾಗುತ್ತೆ, ಬೇಗ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಸುಮ್ಮನೆ ಇಂಟರ್ನೆಟ್ನಲ್ಲಿ ಏನೋ ನೋಡಿದೀವಿ, ಏನೋ ಸರ್ಚ್ ಮಾಡಿದೀವಿ, ಗೂಗಲ್ನಲ್ಲಿ ಏನೋ ಒಂದು ಇಂಟರ್ಪ್ರಿಟೇಷನ್ ಬಂತೆ, ಅದು ಲಾಟ್ ಆಫ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಅದಕ್ಕಿಂತ ಯಾರನ್ನ ಒಬ್ಬರನ್ನ ನಂಬಿ ಅವ್ರು ಹೇಳಿದ ಪ್ರಕಾರ ಫಾಲೋ ಮಾಡಿ ನಿಮ್ಗೆ ಬೆನಿಫಿಟ್ ಆಗುತ್ತೆ. ಸೊ ಅಗೇನ್, ಹಸ್ತಮೈಥುನ ಬಿಗ್ ನೋ, ಮಾಡಕ್ಕೆ ಹೋಗಬೇಡಿ. ಯಾಕಂದ್ರೆ ಇವ್ರ ಥರ ಎಷ್ಟೋ ಹುಡುಗರು ಇವಾಗ ಸದ್ಯಕ್ಕೆ ನೀವು ಮಾಡ್ತಾ ಇದ್ದೀರಾ, ನಿಮಗೆ ಸಮಸ್ಯೆ ಇಲ್ಲ. ಬಟ್ ನಿನ್ನೆ ಇವ್ರು ಯಜಮಾನ್ರು ಬಂದಿದ್ದಾರಲ್ಲ, 2 ವರ್ಷ ಆದಮೇಲೆ ಅಥವಾ 5 ವರ್ಷ ಆದಮೇಲೆ ತಾವು ನಮ್ಮ ಥರ ಯಾವುದೋ ಮತ್ತೆ ಡಾಕ್ಟರ್ ಹತ್ರ ಹೋಗೋದು ಪರಿಸ್ಥಿತಿ ಬರಬಾರ್ದಂದ್ರೆ ಇವಾಗ ಹಸ್ತಮೈಥುನನ ಸ್ಟಾಪ್ ಮಾಡಿ. ಯಾಕಂದರೆ ಇವತ್ತಿಲ್ಲ ಸಮಸ್ಯೆ, ಬಟ್ ನಾಳೆ ಬರೋದು ಅಶ್ಯೂರಿಟಿ 100% ಇದೆ. ಅದಕ್ಕೆ ಮಾಡಬೇಡಿ ಮಿತ್ರರೇ. ಧನ್ಯವಾದ.